ಮಿನಿ ಮೃಗಾಲಯ ಇದು ಅಲ್ವಾ. ಬೆಕ್ಕಿದೆ, ನಾಯಿಗಳು ಬೇಜಾನಿದೆ, ಪಕ್ಷಿಗಳಿದೆ, ಅದ ನಂತರ ಹಾವುಗಳಿದೆ. ಹೋಗ ಕ್ರೀನ್ ಜೊತೆ ಹೋಗು ನಿನ್ವೆ. ಸೌರ್ಲಿ ಅಂತ ಆಟ ಆದ್ರದು. ಸಾರು ನನ್ನ ಸಾಕು, ಹೋಗಿ ಆಟಾಡ್ಕೋಗೋ. ಈಗ ನನ್ನ ಕೆಲಸ ಐತೆ, ಹೋಗೆ. ಹೆಂಗೆ ನೋಡುತ್ತೆ ನೋಡಿ ಇವನೊಬ್ಬ. ಏನೋ ಸೋನು, ಇನ್ನೂ ಸೋರ್ಬೇಕೇನೋ. ದೊಡ್ಡ ಏನೋ ಇಷ್ಟೇ ಅವ್ರು ಹೇಳೋದು. ಸರ್ ಈಗ ಧೈರ್ಯ ಬೇಕು ಸರ್, ನಂಗೆ ಆ ಹಿಡಿಯೋಕ್ಕೆ ಧೈರ್ಯ ಇಲ್ಲ. ಮದುವೆ ಆಗಿದೆಯಾ, ತಾಳಿನೇ ಕಟ್ಟಿದ್ಯಾ ಅಂದಮೇಲೆ ಇನ್ನೇನು ಆ ಹಿಡಿಯೋಕ್ಕೇನೋ, ಹೋಗಿಡಿ. ಇಷ್ಟೇ ಮೋಟಿವೇಶನಲ್ ಸ್ಪೀಚ್ ಇದು. ಬರಲಿ ಏನಮ್ಮ, ರಾಣಿ 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 ಕಂಟೆಂಟ್ ಹಾಕ್ಲಿಕ್ಕೆ ಸಾಕಣೆ. ಪ್ರಾಣಿ ಪ್ರಿಯ, ಪಕ್ಷಿ ಪ್ರಾಣಿ ಪ್ರಿಯ, ಪ್ರಕೃತಿ ಪ್ರಿಯ. ಜುಜ್ಜು ಮನೆಗೆ ಹೋಗ್ಬಿಡ್ತು ನೋಡಿ. ನಮ್ಮ ಬೆಕ್ಕಳಾಗಿದ್ರೆ ಓಡೋಗುವ ಅಷ್ಟೊತ್ತಿಗೆ ಇಡೀ ನನ್ನ ನೋಡೋಣ. ಇನ್ನೊಂದು ಬೇಕಿದೆ, ಇಡೀ ನನ್ನ ನೋಡೋಣ ಅಂತ ಇನ್ನೊಂದು ಬೇಕಿದೆ ಒಳಗೆ ಆಸೆ ಒಳಗೆ. ಇನ್ನೊಂದು ಬೇಕಿದೆ ನೋಡಿ ಸಾರ್, ನೋಡಿ ಸಾರ್. ಇದು ಒಳ್ಳೆ ದೇವಸ್ಥಾನದ್ದು, ಇದು ಒಳ್ಳೆ. ಅದಕ್ಕೆ ಎಲ್ಲ ಈ ಒಂದು ಕ್ಯಾಟ್ನ ಇಷ್ಟಪಡ್ತಾರೆ. ನಮ್ಮ ದೇಸಿ ಕ್ಯಾಟ್ಗಳು ಓಡೋಗ್ತವೆ, ಯಾವುದು ಕೈಗೆ ಸಿಗಲ್ಲ. ಇದು ನೋಡಿ, ಬೆದರಿಕೆ ಆರಾಮಾಗಿ ಬರುತ್ತೆ, ಸವರ್ಸ್ಕೊಳುತ್ತೆ. ಒಂಥರ ಹಸು ಥರ ಇದುವೆ. ಹಸು ಸೌರ್ಲಿ ಅಂತ ಇಷ್ಟಪಡುತ್ತಲ್ಲ, ಅದೇ ಥರ ಇದು ಸೌರ್ಲಿ ಅಂತ ಇಷ್ಟಪಡುತ್ತೆ. ಪರ್ಷಿಯನ್ ರಾಣಿ. ಏನು ಹೇಳು ಕಾಲಡಿಲಿ ನುಗ್ಬಿಡ್ತು. ಏನು ಹೇಳು ನೋಡ. ಕಾಲಡಿಲಿ ಈ ಮನೆಗೆ ಬಂದರೆ ಇವ್ರದ್ದು ಶ್ಯಾಮ್ ಸರ್ ಮನೆ ಇರಲ್ಲ. ಒಂಥರ ಮಿನಿ ಮೃಗಾಲಯ ಇದು ಅಲ್ವಾ. ಬೆಕ್ಕಿದೆ, ಪಕ್ಷಿಗಳಿದೆ, ನಾಯಿಗಳು ಬೇಜಾನಿದೆ, ಪಕ್ಷಿಗಳಿದೆ, ಅದಾದ ನಂತರ ಹಾವುಗಳಿದೆ, ಚಿಟ್ಟೆ ಇದೆ, ಮತ್ತು ಹಸುಗಳಿದೆ. ಹಸು ಒಂದು ಒಳ್ಳೆ ಹಸು ತೋರಿಸ್ತೀವಿ, ಸುಮ್ಮನಿರಿ. ನಿಮಗೆ ಸುಮ್ಮನಿರ. ಈ ಪ್ರಾಣಿ ಪ್ರೀತಿ ನೋಡಿ ಇದು. ಏನು ಹೇಳು, ನೀನು ಕಚ್ಬಿಟ್ಟಿ ಆಮೇಲೆ ನನಗೆ. ಅಲ್ಲಿ ನೋಡಲ್ಲಿ ಇಲ್ಲಡ ಅಲ್ಲಿ ಇಷ್ಟ ಕಣ. ಹೋಗಿ ನೀನು ಬರ್ಬೇಡ, ನೀನು ನನ್ನ ಹಿಂದೆ ಬರ್ಬೇಡ. ಅಲ್ಲೇ ಈಗ ನೋಡಿ ಬಸ್ ಕೊಡ್ತಾ ಇದೆ, ಬಸ್ ಕೊಡ್ತಾಳೆ. ಇನ್ನೊಂದು ಬಂತು ನೋಡಿ, ಅಲ್ಲಿ ಇಲ್ಲಿ ಓ ಬಂತ ಇನ್ನೊಂದು. ಬಾ ನೀನಲ್ಲ ಕಣ, ಅದು ಬರಲಿ. ಇರೋ ಕರಿಯಾ ಎಲ್ಲ ಹೋಗಿದ್ದೆ. ಕರಿಯಾ ಎರಡು ಸೇಮ್ ಅಲ್ವಾ? ಪರ್ಷಿಯನ್ ಬೇಕು. ಬರಲಿ ಕರಿಯಾ. ನೀನಲ್ಲಮ್ಮ, ಕರೀನ್ ಕರಿಯೋ. ಹೋಗ ಕರೀನ್ ಜೊತೆ ಹೋಗು ನಿನ್ವೆ. ಸೌರ್ಲಿ ಅಂತ ಆಟ ಆದ್ರದು. ಸಾರು ನನ್ನ ಏನು ಹೇಳು. ಅವನು ಬರಲ್ಲ, ಅವನು ಕರಿಯ, ಅವನು ಹೇಳೋ ಸರಿ. ಹಾಂ, ನೀ ಏನೇ ಕರ್ಗಿ. ಹೋಗು, ಸಾಕು ಹೋಗೆ. ಏನದು ಸೌಂಡು?
ಸಾಕ್ಬಿಡು ಬರಬೇಡ. ಅದೆಲ್ಲ ಹೆಂಗೋ ಕೂತಿದೆ ನೋಡಿ ಇದು. ಸಾಕು, ಅಡ್ಡಾಡ್ಕೋಗೋ. ಈಗ ನನ್ನ ಕೆಲಸ ಐತೆ, ಹೋಗೆ. ಹೆಂಗೆ ನೋಡುತ್ತೆ ನೋಡಿ. ಬರುತ್ತೆ ಅಲ್ಲಿಗೆ ಆ ಕಡೆ ಬನ್ನಿ, ನೀವು ಆ ಕಡೆ ಹೋಗಿ ಅಲ್ಲಿ ಅದು ಬರುತ್ತೆ. ಎರಡು ಒಟ್ಟಿಗೆ ಹೋದಾಗ ಈಗ ಕರಿಬೇಕು, ನಾನು ಸ್ವಲ್ಪ ಮಾತಾಡ್ತೀನಿ, ಸುಮ್ಮನಿರೋ. ಹೆಂಗೆ ನೋಡ್ತೈತೆ ನೋಡಿ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ. ಏನೋ ಸೌಂಡ್ ಆಯಿತು, ಓಡಿ ಬಂದ. ಯಾರಾದರೂ ಬಂದ್ರಾ, ಇಲ್ಲ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಏನಾದ್ರು ಮಾಡಿದ್ರಾ ಅಂತ. ಈ ಕಡೆ ಇಲ್ಲಿ ಇಲ್ಲಿ ಇವಳ ಕರ್ಗಿ ನೋಡಮ್ಮ, ಇಲ್ಲಿ ಕರ್ಗಿ. ಇವನೊಬ್ಬ ಏನೋ ಸೋನು, ಇನ್ನೂ ಸೋರ್ಬೇಕೇನೋ. ದೊಡ್ಡ ಏನೋ, ನಾನು ಬಂದಿರೋದೆ ಇವತ್ತು ಕಣೋ. ನಮ್ಮ ಮನೆಗೆ ಬಂದ್ಬಿಡ್ತೀರಾ ನೀವೆಲ್ಲ. ನಾಲ್ಗೆ ಇದ್ರದ್ದು ನಾಯಿದು ಸಾಕಿದ್ರೆ ಮಾಡೋ ಸ್ಮೆಲ್ಲೇ ಅದು. ಕಟ್ಟಾಕಿರೋರ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ. ಇವನು ಹೆಂಗೋ ಬಂದ ಬಡಪಾಯಿ, ಇವನು ಸ್ವಲ್ಪ ರಾಶಿ ಒಂದಿಬ್ರು ಇದ್ದಾರೆ, ಕಚ್ಚಾಕ್ಬಿಡ್ತಾರೆ ಅಷ್ಟೇ. ಇನ್ನೊಬ್ಬ ಇದ್ದಾನೆ, ಪರವಾಗಿಲ್ಲ. ಅವನವನಲ್ಲ, ಅವನು ಕಾಯ್ತಾವನೆ, ಅವನು ಕಚ್ಚಕ್ಕೇನೆ. ಏನ ನಿನ್ನ ಹೆಸರು? ಮಾಡ್ಬಾರ್ದಾ? ಏನು ನಿನ್ನೆ ಸೋರ್ಬೇಕಾ? ಅವನ್ನ ಸೋರ್ತೀನಿರು. ಇವಕ್ಕೆ ಜಲಸ್ ಬಂದ್ಬಿಡ್ತವೆ ಈಗ. ಅದು ಸಾವಿರ ಬೇಡ ಆಯ್ತು, ನನ್ನ ಸಾವಿರ ಅಂತಾನೆ ನನ್ನ ಮಗ, ಇವನು ನನ್ನ ಮಗ. ಸಾಕೋಗು. ಆಯ್ತು, ಅಲ್ಲಿ ಸಾವಿರ ಇದೊಂಥರ ಎಲ್ಲರೂ ಲವ್ ಮಾಡುತ್ತಿದ್ದು, ಯಾರನ್ನೂ ಏಟ್ ಮಾಡಲ್ಲ. ಒಳ್ಳೆ ನಾಯಿ ಇದು. ಮತ್ತು ಇನ್ನು ಇವ್ರು ಏನೇನು ಸಾಕಿದ್ದಾರೆ ತೋರಿಸೋಣ ಬನ್ನಿ ಸರ್. ಈಗ ಬೆಕ್ಕು ನೋಡಾಯ್ತು, ನಾಯಿ ನೋಡಾಯ್ತು, ನಮ್ಮ ಚಿನ್ನು ಮರಿಗಳು ನೋಡಾಯ್ತು. ಅದಾದ ನಂತರ ಇಲ್ಲಿ ಪಾಂಡ್ಗಳು ಮಾಡಿದ್ದಾರೆ. ನಾವು ಬೇಡ ಅಂತ ಬಿಸಾಕಿರೋ ಪದಾರ್ಥಗಳಲ್ಲೆಲ್ಲ ಇವರು ಏನೋ ಒಂದು ಉಪಯೋಗ ಮಾಡಿಕೊಂಡು ಅದರಲ್ಲಿ ಒಂದು ಶೋ ಗಿಡ ಹಾಕ್ಕೊಂಡಿದ್ದಾರೆ. ಅಲಂಕಾರಿಕ ವಸ್ತುಗಳ ಥರ ಯೂಸ್ ಮಾಡ್ತಾಯಿದ್ದಾರೆ. ಬರ್ತಾ ಇದ್ದಾರೆ. ಹಾಂ ಇವರು ಅವರೇ ಬರ್ತಾರಲ್ಲ ಸರ್. ಇವರಂತೂ ಓಡಾಕ್ಬೇಕು ನಾವು. ಕಿರ್ತಾರೆ ಎಲ್ಲರೂ ಒಂಥರ ಬ್ಲೂ ಕಲರ್. ಇವ್ರ ಮನೆಯಲ್ಲಿ ಸರ್, ಶ್ಯಾಮ್ ಸರ್ ಮನೆಯಲ್ಲಿ. ಹೌದು, ಎಲ್ಲಿ ಸರ್? ಕಾಣ್ತಲ್ಲ ಮನೆ, ಪ್ರಕೃತಿ ಮಧ್ಯೆ ಇದೆ ಮನೆ ಕಾಣ್ತಲ್ಲ. ಮನೆ ಎಲ್ಲಿದೆ? ಬನ್ನಿ ನೋಡೋಣ ಮನೆ ಎಲ್ಲಿದೆ. ಓ, ಒಳಗಿದೆ ಸರ್ ಮನೆ. ಟೈಗರ್ಸ್ ಅಟ್ಯಾಕ್ ಮಾಡ್ಬಿಡ್ತವೆ ಹೋದ್ರೆ ಒಳಗೆ. ಚಿನ್ನೋ ಇವನೊಬ್ಬ, ಅವನೇನು ಮಾಡಲ್ಲ, ಅವನು ಬಾಲ ಅಳ್ಳಾಡಿಸ್ತವನೆ. ಕಟಾಕವ್ರೆ ಅಂತ ಬೊಗಳ್ತಾ ಇರೋದಷ್ಟೇ. ಇರ ಏನು ಸರ್ ಇದು? ಅಲ್ಲ, ಇದು ಮನೆ. ಪ್ರಕೃತಿ ಜೊತೆ ಶ್ಯಾಮ್ ಸರ್ ಮತ್ತು ಅವರ ಒಂದು ಅವ್ರ ಬಗ್ಗೆ ಗೊತ್ತಲ್ಲ ನಮಗೆ. ಪ್ರಕೃತಿ ಪ್ರೇಮ, ಅವುಗಳು ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೃಗ ತಜ್ಞರು ಮತ್ತು ಮೃಗನ ರಕ್ಷಣೆ ಮಾಡ್ತಿರ್ತಕ್ಕಂಥ ಪ್ರಕೃತಿ ಜೊತೆ ಹಾವುಗಳು ಇದ್ದರೆ ಅವ್ರು ಯೋಚನೆ ಮಾಡೋ ದಾಟಿನೇ ಬೇರೆ. ಎಲ್ಲರ ಥರ ಅವರಿಲ್ಲ, ಖಂಡಿತ ಇಲ್ಲ. ಅದನ್ನು ಹೇಳೋಕ್ಕೆ ಈ ಮನೆ ಕೂಡ ಒಂದು. ಈ ಮನೆ ಎಲ್ಲ ಮನೆಗಳ ಥರ ಇಲ್ಲ, ವಿಶಿಷ್ಟ. ಹಾಂ, ಶ್ಯಾಮ್ ಒಬ್ಬರೇ ಸಾಕು, ನೆಕ್ಸ್ಟ್ ಶ್ಯಾಮ್ ಅವರೊಬ್ಬರೇ ಸಾಕು. ಇದು ಅವ್ರ ಹಳೆ ಕಾರು. ಇದ್ರ ಮೇಲೆ ಏನೇನು ಬರ್ಸಿದ್ದಾರೆ ನೋಡಿ. ಅನಿಮಲ್ಸ್ ಆರ್ ನೀಡಿ, ಹ್ಯೂಮನ್ಸ್ ಆರ್ ಗ್ರೀಡಿ. ನಾವು ಭೂಮಿಗೆ ಬಂದಿರುವುದು ನೋಡಿ, ಕೊಟ್ಟು ಹೋಗೋಕ್ಕೆ ಅಥವಾ ಬಿಟ್ಟು ಹೋಗೋಕ್ಕೆ, ಇವೆರಡರ ಮಧ್ಯೆ ಒಂದು ಗಿಡ ನೆಟ್ಟು ಹೋಗೋಣ. ಎಂಥ ಒಳ್ಳೆ ಲೈನು. ಸಾಯೋಕ್ಕೂ ಮುಂಚೆ ಒಂದು ಗಿಡ ನೆಡಬೇಕೆಲ್ಲರೂ. ಕೆಲಸ ಆಗೋ ತನಕ ಗಾಡು, ಆದಮೇಲೆ ಡಾಗು. ಹೌದು ಸರ್, ದೇವ್ರ ಥರ ಕೆಲಸ. ನೋಡಿ, ಈ ಕಾರ್ ತೊಗೊಂಡಾಗ $1 ಬೆಲೆ, ₹1 ಬೆಲೆ $48 ಇತ್ತಾ? ಏನಿದು ಅರ್ಥ ಗೊತ್ತಾಯ್ತಲ್ಲ ನನಗೆ. ಅವ್ರನ್ನೇ ಕೇಳಬೇಕು. $1 $48 ಅವ್ರ ಕನಸ ಇದು? ಏನು ಗೊತ್ತಿಲ್ಲ, ಅದೇನು ಅಂತ ಗೊತ್ತಿಲ್ಲ.
ಈಗ $1 ಈಗ $1 87-88 ರೂಪಾಯಿ ಇದೆ. $1 $48 ಆಗಬೇಕು ಅಂತ ಏನೋ ಅವರು ಅಂದ್ಕೊಂಡಿರೋದು. ಇರಬೇಕೇನೋ ಅವ್ರ ಕಲ್ಪನೆ ಏನಿದೆ. ಪರಿಸರ, ತಾಯಿ, ತಂದೆ, ಶಿಕ್ಷಕ, ಸೈನಿಕ. ಪರಿಸರ ದೇವೋಭವ ಸರ್. ಇಲ್ಲೇ ಗೊತ್ತಾಗುತ್ತೆ ಇವರೆಷ್ಟು ಪರಿಸರನ ಪ್ರೀತಿಸ್ತಾರೆ ಅಂತ. ಇಲ್ಲಿದೆ ನೋಡಿ ಆಟೋದಲ್ಲಿ. ಹಾಂ, 2 ಆಟೋ ನಿಂತಿದೆಯಲ್ಲ ಸರ್. ಸರ್ ಇವ್ರು ಏನಕ್ಕೆ ಹಾವು ಹಿಡಿತಾರೋದು ಗೊತ್ತಾಯ್ತಾ? ಇವ್ರಿಗೆ ಹಾವು ಹಿಡಿಯೋಕ್ಕೆ ತುಂಬ ಜನ ಕೇಳಿದ್ದಾರೆ, ಸರ್ ಧೈರ್ಯ ಎಲ್ಲಿಂದ ಬರುತ್ತೆ, ಆ ವಿಡಿಯೋರಿಗೆಲ್ಲ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ. ಆ ವಿಡಿಯೋರಿಗೆಲ್ಲ ಈ ರೀತಿ ಧೈರ್ಯ, ಈ ಒಂದು ಕ್ಯಾಪ್ಷನ್ ಓದಿದ ತಕ್ಷಣ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ನಿಜ. ತಾಳಿ ಕಟ್ಟಕ್ಕೆ ಹೆದರಲಿಲ್ಲ, ಇನ್ನು ಹಾವು ಹಿಡಿಯೋಕ್ಕೆ ಹೆದರ್ತೀನಾ? ಚೆನ್ನಾಗಿ ಕೊಟ್ಟಿದೆ ಕಂಟೆಂಟು. ಇಷ್ಟೇ ಅವ್ರು ಹೇಳೋದು. ಸರ್ ಈಗ ಧೈರ್ಯ ಬೇಕು ಸರ್, ನನಗೆ ಹಾವು ಹಿಡಿಯೋಕ್ಕೆ ಧೈರ್ಯ ಇಲ್ಲ. ಮದುವೆ ಆಗಿದೆಯಾ? ತಾಳಿನೇ ಕಟ್ಟಿದ್ಯಾ ಅಂದಮೇಲೆ ಇನ್ನೇನು ಹಾವು ಹಿಡಿಯೋಕ್ಕೆ ಹೋಗಿ ಹಿಡಿ. ಇಷ್ಟೇ ಮೋಟಿವೇಶನಲ್ ಸ್ಪೀಚ್ ಇದು. ನಾನು ತಾಳಿ ಕಟ್ಟಿಲ್ಲ, ಹಂಗಾಗಿ ನನಗೆ ಹೆದರಿಕೆ, ನನಗೆ ಹೆದರಿಕೆ ಇರುತ್ತೆ ಸರ್. ನೋಡಿ ಬಾಕ್ಸ್ ಎಲ್ಲ ಪ್ರತಿಯೊಂದು ನೋಡಿ, ಪೈಪ್ದು ಡಬ್ಬಿಗಳೆಲ್ಲ ಇಟ್ಕೊಂಡಿರ್ತಾರೆ. ಅಲ್ಲ, ಹಾವು ಇಲ್ಲೆಲ್ಲ ಇರುತ್ತೆ, ಅಲ್ಲೆಲ್ಲ ಇರುತ್ತೆ ಒಳಗಡೆ. ನಾವು ಹೋದ್ರೆ ತಗೊಳಕೋಗ್ಬಿಡ್ತೀವಿ. ಬರಲಿ ಅಲ್ಲ, ಹಾಗೆ ಕರೆ ಮಾಡಿ ಸಾಯಿಸ್ಬಿಡಿ. ಓಕೆ, ಒಂದು ಬುರುಡೆಯ ಕತೆ, ಅದೊಂದು ಕಾರ್ ಇದೆ ಅಲ್ಲಿ. ಇದು ಸ್ನೇಕ್ ಶ್ಯಾಮ್ ಸರ್ ಎಲ್ಲ ಹೋಗಿದ್ದಾರೆ. ಅವ್ರು ಬರೋಕ್ಕೂ ಮುಂಚೆ ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡ್ತಿರೋದು. ಬರೀಲಿ ಬಾ ಬಾ ಬಾ. ಇದು ನಮ್ಮ ಇವನಿಗೋಸ್ಕರ ಮಾಡಿರೋ ವೀಡಿಯೋ ಅಲ್ಲಮ್ಮ. ಒಳಗಡೆ ಏನಿದೆ? ಹಾವಿದೆಯಾ? ಹೋಗೋದು ಬೇಡ ಹಂಗಾರೆ ಬಾ. ಭೂಮಿಗೆ ಬಂದಿರೋದು ಹುಟ್ಟೋದಕ್ಕೆ ಸರ್. ಇನ್ನೂ ಒಂದು ಆಮೇಲೆ ಇನ್ನೇನು ಅಂದ್ರೆ ಅದು ಗಮನಿಸ್ಕೊತಾ ಇದೆ, ನಾವೇನಾದ್ರು ಮಾಡ್ತೀವ ಏನು ಎತ್ತ ಅಂತ. ನಾವೇನು ಮಾಡ್ತಿಲ್ಲ ಅಂದರೆ ಸುಮ್ಮನಿದೆ. ಅದು ಇದು ಸರ್, ಅದು ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಇವರೇನು ಮಾಡಲ್ಲ ನಮಗೆ ಅಂತ. ಈ ಕಲರೇ ಒಂಥರ ಚೆನ್ನಾಗಿದೆಯಲ್ಲ ಸರ್ ಇದು. ಅದ್ರ ಮೂತಿ ನೋಡಿ ಸರ್. ಹಸು ಇವಾಗಲೇ ತೋರಿಸೋಣ ಇಲ್ಲ ಬೇಡ ಮುಂದಿನ ವೀಡಿಯೋದಲ್ಲಿ ತೋರಿಸೋಣ? ಸರ್ ಬರ್ತಾರೆ. ಅಲ್ಲ, ಈ ವಿಡಿಯೋದಲ್ಲೇ ತೋರಿಸ್ಬಿಡೋಣ, ಮುಂದಿನ ವೀಡಿಯೋದಲ್ಲಿ ತೋರಿಸಿ. ಯಾಕಂದರೆ ನಾನು ತೋರಿಸ್ತೀನಿ ಅಂದಿದ್ದೀನಿ ಈ ವಿಡಿಯೋದಲ್ಲೇ. ಜಸ್ಟ್ ಹಂಗಾರೆ ಇದು ಅಲ್ಲಿ ಮುಂದೆ ಕಾಣ್ತಿರೋದು ಒಂಗಲ್ಲು, ಅದ್ರ ಹಿಂದೆ ಒಂದು ಹಸು ಇದೆ. ಆ ಹಸುನ ನೀವು ಯಾರೂ ನೋಡಿರೋದಿಲ್ಲ. ಅದನ್ನು ನಾವು ಈ ವಿಡಿಯೋದಲ್ಲಿ ತೋರಿಸಿದ್ರೆ ಸ್ನೇಕ್ ಶ್ಯಾಮ್ ಸರ್ ಬಂದು ತೋರಿಸ್ತಾರೆ ಮತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲಿದು, ಇದು ಎಲ್ಲಿಂದ ಕರ್ಕೊಂಬಂದಿದ್ದು ಅಂತ. ಹಂಗಾಗಿ ಈ ವಿಡಿಯೋದಲ್ಲಿ ತೋರಿಸಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತೀರಿ.